ದಲಾಯುಲ್ ಖೈರಾತ್ ಎಂದರೆ ಒಳಿತಿನ ಮಾರ್ಗದರ್ಶಿ ಎಂದರ್ಥ. ಎಲ್ಲ ವಿಧದ ಒಳಿತಿನೆಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಸ್ವಲಾತ್ ಎಂಬಂತಹ ಅರ್ಥವ್ಯಾಪ್ತಿಯನ್ನು ಹೊಂದಿದೆ. ಈ ಮುಂಚೆ ಹೇಳಿದಂತೆ ದಲಾಯುಲ್ ಖೈರಾತನ್ನು 7 ಭಾಗಗಳಲ್ಲಾಗಿ ಮಾಡಿ 7 ದಿನಗಳಲ್ಲಾಗಿ ಓದಬಹುದು ಎಂದು. ಯಾವುದಾದರೂ ಒಂದು ದಿನ ಅದು ಮಿಸ್ ಆಗಿ ಹೋದರೆ ಮರುದಿನ ಆ ದಿನದ ಸ್ವಲಾತ್ನೊಂದಿಗೆ ಈ ಮಿಸ್ ಆಗಿ ಹೋದಂತಹ ಸ್ವಲಾತನ್ನು ಕೂಡ ಮರಳಿ ಓದಬಹುದಾಗಿದೆ. ಹೆಚ್ಚು ಕಡಿಮೆ ಒಂದು ಸ್ವಲಾತ್ ಓದಲಿಕ್ಕೆ 10 ರಿಂದ 15 ನಿಮಿಷದ ಸಮಯ ಹಿಡಿಯಬಹುದು ಅಷ್ಟೇ. ಸ್ವಲಾತಿನ ಅದಬ್ಗಳನ್ನೆಲ್ಲವೂ ಕೂಡ ಪಾಲಿಸಿ ಓದುವುದು ತುಂಬ ಒಳ್ಳೆಯದು. ಅದು ಯಾವುದೆಲ್ಲ ಎಂದರೆ ಉಜು ಮಾಡಿ ಕಿಬ್ಲಾಭಿಮುಖವಾಗಿ ತಿರುಗಿ ಕೂತು ಎಡೆಯಲ್ಲಿ ಅನಾವಶ್ಯಕವಾಗಿ ಮಾತನ್ನು ಉಪೇಕ್ಷಿಸಿ ಹೃದಯ ಸಾನ್ನಿಧ್ಯದೊಂದಿಗೆ ಓದಬೇಕು. ಇದೆಲ್ಲವೂ ಕೂಡ ಕಡ್ಡಾಯ ಎಂದಲ್ಲ, ಹೊರತಾಗಿ ಈ ರೀತಿ ಓದಿದರೆ ಹೆಚ್ಚು ಪ್ರತಿಫಲದಾಯಕವಾಗುತ್ತದೆ. ಇನ್ನು ಈ ರೀತಿಯನ್ನು ಓದಲಿಕ್ಕೆ ಸಾಧ್ಯವಾಗದಂತಹ ಒಬ್ಬ ವ್ಯಕ್ತಿಗೆ ತಾನೂ ಕೂಡ ದಲಾಯುಲ್ ಖೈರಾತ್ನ ಒಬ್ಬ ವ್ಯಕ್ತಿಯಾಗಬೇಕು ಎಂಬಂತಹ ಮನಸ್ಸಿದ್ದರೆ ಪ್ರತಿನಿತ್ಯ ಒಂದು ಸ್ವಲ್ಪವಾದರೂ ಕೂಡ 1-2 ಪುಟವನ್ನಾದರೂ ಕೂಡ ದಲಾಯುಲ್ ಖೈರಾತ್ ಓದಿದರೆ ಸಾಕು. ಆ ಸ್ವಲಾತ್ ನಮ್ಮನ್ನು ಕೂಡ ಒಳಿತಿನೆಡೆಗೆ ಕೊಂಡು ಹೋಗುತ್ತದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತುಹು.